ಬಿಕಾಸ್ ಇನ್ಮೇಲೆ ನೋಡೋವೆಲ್ಲ ಹೊಸ ಮಕ್ಕಳ ರಿವ್ಯೂಸು. ಸೊ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅದೇ ಏನೋ ಬೇರೆ ಬೇಕು ಅನ್ನೋರಿಗೆ ತುಂಬ ಬೇರೆ ಕೊಟ್ಟಿದ್ದೀವಿ. ಇದು ಅದೇನೋ ಒಂದು ಮೀಮ್ ಇತ್ತಲ್ಲ, ಟ್ವಿಸ್ಟ್ ಅಂತ. ಇದೊಂದು 7 ಸಲ ಹೇಳ್ಬೇಕು ಟ್ವಿಸ್ಟ್ ಅಷ್ಟು ಕೊಟ್ಟಿದ್ದೀವಿ. ಲವ್ ಜೊತೆ ಸಬ್ಜೆಕ್ಟ್ ಕೊಟ್ಟಿದ್ದೀರಾ? ಅದೇ ಎರಡೂ ಬ್ಲೆಂಡ್ ಆಗಿರೋದು ತುಂಬ ಇದಾಗಿದೆ. ಅಂದರೆ ನಿಮಗೆ ಲಾಸ್ಟಲ್ಲಿ ಒಂದು ಚಿಕ್ಕ ಕ್ಲೈಮ್ಯಾಕ್ಸ್ ಬರುತ್ತೆ, ಜಸ್ಟ್ 2 ಕ್ಯಾರೆಕ್ಟರ್ ಮಧ್ಯೆ. ಅದೇ ತುಂಬ ಜನಕ್ಕೆ ಫೀಲ್ ಆಗಿದೆ, ಕಣ್ಣಲ್ಲಿ ನೀರಿದೆ. ಸೊ ಲವ್ ಸ್ಟೋರಿನೂ ಡೀಪ್ ಇದೆ, ಬಟ್ ಸೈಕಾಲಜಿಕಲ್ ಡೀಪ್ ಇದೆ. ಎರಡೂ ಬ್ಲೆಂಡ್ ಆಗಿದೆ. ಸೊ ಇಷ್ಟ ಆಗ್ತಿದೆ ಅನ್ಸುತ್ತೆ. ಕನ್ನಡದಲ್ಲಿ ಹೌಸ್ಫುಲ್ ಆಗೋದು ನೋಡಿದ್ದೀವಿ, ಮಲಯಾಳಮಲ್ಲಿ ಹೌಸ್ಫುಲ್ ಆಗಿದೆ ಇವತ್ತು ಅಷ್ಟೇನೆ. ಅದ್ರ ಬಗ್ಗೆ ಇಲ್ಲ, ಅದು ಟು ಬಿ ಫ್ರ್ಯಾಂಕ್ ಹೇಳ್ಬೇಕಾದ್ರೆ ಅಲ್ಲಿನ ಟೆಕ್ನಿಷಿಯನ್ಸು ಅವರೆಲ್ಲರೂ ಅವ್ರ ಫ್ಯಾಮಿಲಿ ಮತ್ತು ಪುಷ್ ಮಾಡಿ ಇದು ಮಾಡಿರೋದು. ನೀವು ರಿವ್ಯೂಸ್ ಬಂದಮೇಲೆ ಹೌಸ್ಫುಲ್ ಆಗೋದು ರಿಯಲ್ ಆಗಿ. ಬಟ್ ಒಂದಷ್ಟು ಜನಕ್ಕೆ ಟ್ರೇಲರ್ ಇಷ್ಟ ಆಗಿತ್ತು, ರೆಸ್ಪಾನ್ಸ್ ಮಾಡಿದರು ಅವರು. ಒಂದಷ್ಟು ಜನ ಅಂದರೆ 1-2 ಕಡೆ ಹೌಸ್ಫುಲ್ ಏನಾಗಿದೆ ಅದು ನಮ್ಮ ಕಡೆಯಿಂದ ಆಗಿರೋದು. ಬಟ್ ಅದು ಬಿಟ್ಟು ಒಂದು 20% 30% ಅಷ್ಟು ಹೋಗಿದೆ. ಅಂದರೆ ಕೋಝಿಕೋಡು, ಕ್ಯಾಲಿಕಟ್ ಮತ್ತು ತ್ರಿವೇಂದ್ರಮ ಅಲ್ಲೆಲ್ಲ ತುಂಬ ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ. ಶಾಕ್ ಆಯಿತು. ಅಂದರೆ ಯೂಶ್ವಲಿ ಇಲ್ಲೇನು ಓಪನ್ ಆಗುತ್ತೆ ಅದೇ ಓಪನಿಂಗ್ ಅಲ್ಲಾಗುತ್ತೆ. ಅಲ್ಲೇನು ಪಬ್ಲಿಸಿಟಿ ಮಾಡಿಲ್ದಿದ್ರು ಅಷ್ಟಾಗಿರೋದು ಖುಷಿ ಆಯಿತು. ಸರ್, ಇದು ಆಡಿಯನ್ಸು ಸಿನಿಮಾ ಬಗ್ಗೆ ನಿಮಗೆ ಪರ್ಸನಲ್ ಆಗಿ ಏನು ಹೇಳ್ತಿದ್ದಾರೆ? ಎಲ್ಲ ಪಾಸಿಟಿವೇ ಹೇಳ್ತಾ ಇದ್ದಾರೆ. ಏನು ರಿವ್ಯೂಸು ನಾನು ಓದಬೇಕಷ್ಟೇ. ಏನಾದ್ರು ನೆಗೆಟಿವ್ ಇದ್ದರೆ ಯಾರನ್ನ ಬರೆದ್ರೆ ಆ ರೀತಿದೇ ಓದಬೇಕು. ಬಟ್ ಸಿಗ್ತಾರೆಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ ಎಲ್ಲರೂ. ಅಂದರೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಟ್ವಿಸ್ಟ್ಗಳಿದ್ದಿಲ್ಲ, ಅದಾದಮೇಲೆ ಮೆಸ್ಮರೈಸ್ ಆಗಿದೆ. ಮೋಡ ಕವಿದ ವಾತಾವರಣ ಅಂತ ಹೇಳ್ಬೇಕಾ, ಇಲ್ಲ ಟ್ವಿಸ್ಟ್ ಅಂತ ನೀವೇನು ಹೇಳ್ತೀರಾ ಅದು ಹೋಗುತ್ತೆ ಸರ್. ನಾವು ಹೇಳೋದು ಏನೂ ಹೋಗಲ್ಲ. ನೀವೇನು ತೋರಿಸ್ತೀರಾ, ಜನಗಳು ಏನು ಹೇಳ್ತಾರೋ ಅದನ್ನು. ಜನಗಳಿಗೆ ಅದೇ ಹೇಳಿದರೆ ಮೋಡ ಕವಿದ ವಾತಾವರಣ ಕ್ಯಾಪ್ಷನ್ ಟ್ವಿಸ್ಟ್ ಅಂತ ಹಾಕಿ. ಸರ್, ನೀವು ಅಂದ್ಕೊಂಡಂಥ ರೆಸ್ಪಾನ್ಸು ಬೆಂಗಳೂರು ಆಡಿಯನ್ಸ್ ಅಂತ ಸಿಗ್ತಾ? ಯಾಕಂದರೆ ಮೈಸೂರು ಆಡಿಯನ್ಸ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಮೈಸೂರು ಆಡಿಯನ್ಸ್ ಕಡೆಯಿಂದ. ಸೊ ಬೆಂಗಳೂರು ಫಸ್ಟ್ ಶೋ, ಸೊ ಆಡಿಯನ್ಸ್ ರೆಸ್ಪಾನ್ಸ್ ನೀವು ಅಂದ್ಕೊಂಡಂಗೆ ಅಚೀವ್ ಮಾಡಿದ್ರ ಸಿನಿಮಾನ ಹೇಗಿದೆ? ಅಫ್ಕೋರ್ಸ್, ಅಂದರೆ ನಾವೆಲ್ಲ ಏಮ್ ಇಟ್ಟಿದ್ದೆವು ಸೆಕೆಂಡ್ ಹಾಫ್ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ, ಜೊತೆಲಿ ಆಚೆ ಎದ್ದು ಬರ್ಬೇಕಾದ್ರೆ ಕಣ್ಣಲ್ಲೂ ಒಂಚೂರು ತೇವ ಆಗುತ್ತೆ ಅಂತ. ಆ ರೀತಿ ಎಮೋಷನ್ಸ್ ಆಗಿರೋದಕ್ಕೆ ಅವ್ರು ಈ ರೀತಿ ಹಗ್ ಮಾಡಿ ಸರ್ಪ್ರೈಸಿಂಗ್ ಆಗಿ ಹೇಳ್ತಿರೋದು. ಮತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೆಲವರು. ಬಟ್ ಈಗ ಕೆಲವ್ರಿಗೆ ಆಲ್ರೆಡಿ ನೆನ್ನೆದು ಗೊತ್ತಾಗಿರೋದ್ರಿಂದ ಏನೋ ಥ್ರಿಲ್ಲರ್ ಇದೆ ಅಂತ ಕೆಲವ್ರು ಎಕ್ಸ್ಪೆಕ್ಟ್ ಮಾಡಿದ್ರು. ಸ್ಟಿಲ್ ಅವ್ರಿಗೆ ಗೊತ್ತಿರೋರ್ಗು ಒಂದು ಹೊಸ ಥರ ಅನಿಸಿದೆ. ಕೆಲವರು ಈಗ VFX ಅಂದರೆ ನಮಗೆ ಗೊತ್ತಿರೋ ಹುಡುಗರೇ ವರ್ಕ್ ಮಾಡಿರೋರು, VFX ವರ್ಕ್ ಮಾಡಿರೋನು ಅವ್ನು ಬಂದು ಹೇಳ್ದೆ ನಾನು ಹಿಂಗಿರುತ್ತೆ ಅಂದ್ಕೊಂಡಿರಲಿಲ್ಲ ಅಂತಲ್ಲ. ಸೊ ಅದು ಖುಷಿ ತಂದಿದೆ ನಮಗೆ. ಸರ್, ನನಗೆ ಪರ್ಸನಲಿ ಇವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು. ಸೌಪರ್ಣಿಕ ಕರ್ಕೊಂಡೋಗಿ ಆಯ್ತಲ್ಲ ಸಿನಿಮಾದಲ್ಲಿ ತಿಂದು ಹಾಕಿದ್ದಾರೆ ಅವರು. ಸೊ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಈ ಎಲ್ಲ ಕಲಾವಿದರ ಆ್ಯಕ್ಟಿಂಗ್? ಪ್ರತಿಯೊಬ್ಬರೂ ಪಾಪ ವರ್ಕ್ಶಾಪ್ಗಳು ಅಂದರೆ ಆಲ್ಮೋಸ್ಟ್ 1 year ಅಷ್ಟು ವರ್ಕ್ಶಾಪ್ಗಳು ಮಾಡಿದ್ದಾರೆ. ಅಂದರೆ ಬಿಟ್ ಆ್ಯಂಡ್ ಪೀಸಸಲ್ಲಿ. ಸೊ ಪ್ರತಿಯೊಂದು ಸೀನನ್ನು ವರ್ಕ್ಶಾಪ್ ಮಾಡಿ ಅವರು ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಅದು ಫ್ರೂಟ್ಫುಲ್ ಆಗಿರೋದು ಗ್ಯಾರಂಟಿ. ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೂ ಅವ್ರಿಗೆ ಖುಷಿಯಾಗಿರುತ್ತೆ. ಸರ್, ನೀವು ಬೆಳೆಸಿದ ಹುಡುಗ ಇವತ್ತು ಹೀರೋ ಆಗಿದ್ದಾರೆ, ಅದಕ್ಕೆ ಕಾರಣ ನೀವೇ ಮೇಯ್ನ್ ಆಗಿ. ಹೌದು, ಆಸ್ಪತ್ರೆಯಿಂದ ಕರ್ಕೊಂಡು ಬೆಳೆಸಿಲ್ಲ ನಾನು. ಅವ್ರು ಟೆಕ್ನಿಷಿಯನ್ ಆಗೇ ಸಿಕ್ಕಿದ್ದು ನನಗೆ. ಅವ್ರು ಆಲ್ರೆಡಿ ಟೆಕ್ನಿಷಿಯನ್ ಆಗೇ ಸಿಕ್ಕಿದ್ದು. ಆ ರೀತಿ ಏನಿಲ್ಲ, ಅವರಲ್ಲಿ ಟ್ಯಾಲೆಂಟ್ ಇದ್ದಿದ್ದಕ್ಕೆ ತೊಗೊಂಡಿದ್ದು. ಸೊ ಬೆಳೆಸಿದ ಹುಡುಗ ಶಿಷ್ಯ ಆ ರೀತಿ ಏನಿಲ್ಲ. ನಾವಿಬ್ಬರು ಕೋ-ವರ್ಕರ್. ಅವರು ಕೋ-ಡೈರೆಕ್ಟರ್ ಆಗಿದ್ರು, ನಾನು ಡೈರೆಕ್ಟರ್ ಆಗಿದ್ದೆ. ಬಟ್ ನಾನು ನೋಡಿದ್ದೆ, ಅಂದರೆ ಬೇರೆಯವ್ರಿಗೆ ಡೈಲಾಗ್ ಕೊಡ್ಬೇಕಾದ್ರೆ, ಈಗ ಅವತಾರ ಪುರುಷ ಸಖತ್ತೆಲ್ಲ ಗಣೇಶ್ ಸರಿಗೆ ಕೊಡ್ಬೇಕಾದ್ರೆ ಅಥವಾ ಶರಣ್ ಸರ್ ಕೊಡ್ಬೇಕಾದ್ರೆ ಇವರು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ, ಅಥವಾ ಬೇರೆ ಹೊಸೊಬ್ರು ಆರ್ಟಿಸ್ಟ್ ಕೊಡ್ಬೇಕಾದ್ರೆ ಇವ್ರು ಹೇಳ್ಕೊಡ್ತಿದ್ರಲ್ಲ, ಆ ಟೈಮಲ್ಲಿ ಗೊತ್ತಿತ್ತು ಇವರು ಆರ್ಟಿಸ್ಟ್ ಅಂತ. ಮತ್ತು ನಂದ್ರಲ್ಲೂ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಬಂದಿದ್ರು. ಈ ಸಬ್ಜೆಕ್ಟ್ ಲಾಕ್ಡೌನಲ್ಲಿ ಮಾಡಿದ ಟೈಮಲ್ಲಿ ಸುಮ್ಮನೆ ಡಿಸ್ಕಸ್ ಮಾಡ್ತಿದ್ವಲ್ಲ, ಆ ಟೈಮಲ್ಲಿ ನರೇಟ್ ಮಾಡ್ತಿದ್ದಾಗ ಓಕೆ ಅವ್ರು ಕೊಡ್ತಿದ್ದು ಆನ್ಸರ್ಸ್ ಅಥವಾ ಇದು ನೋಡಿ ಒಂದು ಪಾಯಿಂಟಲ್ಲಿ ಅಂದ್ಕೊಂಡೆ, ಓಕೆ ಶೀಲಮೆ ಪುಲ್ ಆಫ್ ಮಾಡೋದು ಇದು ಅಂತ. ಇಲ್ಲ, ನೆನ್ನೆನೇ ಆಯಿತು ಮೇಡಮ್. ನೆನ್ನೆ ಪ್ರೀಮಿಯರಲ್ಲಿ ನನ್ನ ಯಾರು ಮಾತಾಡ್ತಿಲ್ಲ, ಎಲ್ಲ ಹೀರೋ ಜೊತೆನೇ ಹೋಗ್ತಾ ಇದ್ದಾರೆ. ಇಲ್ಲ ಬರೋವರ್ ಅಷ್ಟಂಟೆ. ಸರ್, ಆಡಿಯನ್ಸ್ ಹೇಳ್ತಾ ಇದ್ವಿ ಇನ್ನೊಂದೆರಡು ಸಾಂಗ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದೊಂದು ನಮಗೆ ಬೇಸರ ಬಿಟ್ಟರೆ, ಬಟ್ ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಅಲ್ಲ, ಈಗಲೂ ಶೂಟ್ ಮಾಡ್ಬೇಕಾದ್ರೆ ಯೂಟ್ಯೂಬ್ ಹಾಕ್ತೀನಿ, ಅಲ್ಲಿ ನೋಡ್ಕೊಳ್ಳಿ ಸಾಂಗ್ಗಳು 2 ಬೇಕಾದ್ರೆ. ಆರ್ಟಿಸ್ಟ್ಗಳು ಅವೈಲಬಿಲಿಟಿ ಇದ್ದಾರೆ. ಅಫ್ಕೋರ್ಸ್ ಥ್ರಿಲ್ಲರ್ ಸಿನಿಮಾ ಸೀಟರ್ಜ್ ಆಗಿರೋದ್ರಿಂದ ನಾನು ಎಲ್ಲೂ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಏನು ಆ ಕ್ಲೈಮ್ಯಾಕ್ಸಲ್ಲಿ ಒಂದು ಸಣ್ಣ ಬಿಟ್ ಸಾಂಗ್ ಇದೆ, ಅದನ್ನೇ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು. ಸಾಂಗ್ಗಳು ಇದು ಅಂದರೆ ಏನು ಸಿನಿಮಾ ಹೇಳ್ತೀವಿ 20 ಸಾಂಗ್ ಹೇಳ್ಬೋದು ಅಥವಾ 0 ಸಾಂಗ್ ಇರ್ಬೋದು. ನಾವೇನು ಹೇಳ್ತೀವಿ ಅದನ್ನು ತಲುಪಬೇಕು ಆಡಿಯನ್ಸ್ಗೆ. ಅದು ತಲುಪಿದೆ ಅನ್ಕೊಳ್ತೀನಿ. ಆಮೇಲೆ ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ. ಈಗ ಫೈಟ್ ಇರೋರು ಗ್ಯಾರಂಟಿ ಡಿಸಪಾಯಿಂಟ್ಮೆಂಟ್ ಆಗ್ತಾರೆ. ಫೈಟ್ ಇಷ್ಟಪಡೋರು, ತುಂಬ ಸಾಂಗ್ಸ್ ಇಷ್ಟಪಡೋರು ಡಿಸಪಾಯಿಂಟ್ಮೆಂಟ್ ಗೊತ್ತು. ಬಟ್ ನಮ್ಗೊಂದು ಟಾರ್ಗೆಟ್ ಆಡಿಯನ್ಸ್ ಅದಿದೆ, ಅವ್ರಿಗೆ ಇಷ್ಟ ಆದರೆ ತುಂಬ ಖುಷಿ ಆಗುತ್ತೆ.
ಅದೇ ಸುಮ್ಮನೆ ನಾವೆಲ್ಲ ಫಿಲಮ್ಗೂ ಕೇಳ್ತಿರ್ತೀರ, ಆದ್ರೂ ಹೊಸ್ತನ ಅಂತ ಬಂದಾಗ ಕನ್ನಡಿಗರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ನಾನು ಅದೇ ಹೇಳ್ತೀನಿ, ಒಂದು ಸ್ವೀಟ್ ತೊಗೊಂಡ್ರೆ ನಾವು ಅದ್ರ ರಿವ್ಯೂ ನೋಡಿರ್ತೀವಿ, ಈ ಹೋಟೆಲ್ ರಿವ್ಯೂ ಹೇಗಿರುತ್ತೆ ಏನು ಅಂತ. ಸೊ ಸಿನಿಮಾ ರಿವ್ಯೂಸ್ ನೋಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ನೋಡಿದರೆ ಕೇಳಿ, ಅವ್ರು ಏನಾದರೂ ಹೊಸ್ದಾಗಿ ಹೇಳಿದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೇಕು. ನಮ್ಮ ಮೂವಿ ಬಗ್ಗೆ ನಾವೇ ಹೇಳಕ್ಕೆ, ಬಟ್ ಆಲ್ರೆಡಿ ಜನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೌಪರ್ಣಿಕ ಕ್ಯಾರೆಕ್ಟರ್ ತುಂಬಾ ಇಷ್ಟಪಡ್ತಿದ್ದಾರೆ ಆ್ಯಂಡ್ ಕ್ಲೈಮ್ಯಾಕ್ಸ್ ಇಷ್ಟಪಡ್ತಿದ್ದಾರೆ ತುಂಬಾ ಜನ. ಆ್ಯಂಡ್ ಚೆರಿಶ್ ಕ್ಯಾರೆಕ್ಟರ್ ಅಂತೂ ನಾವು ನೆನ್ನೆಯಿಂದ ನೋಡ್ತಿದ್ವಿ, ಫುಲ್ ಫ್ಯಾನ್ಸ್ ಅವ್ರ ಹತ್ರ ಹೌದು ಬಿದ್ದು ಸಾಯ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ, ಯಾರೇ ಒಬ್ರು ಗೆದ್ರು ಅದು ಸಿನಿಮಾ ಗೆದ್ದಂಗೆ. ಆ್ಯಂಡ್ ನನಗೆ ಈಕ್ವಲಿ ಅಷ್ಟೇ ಖುಷಿ ಆಗ್ತಾ ಇದೆ. ನಾವು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ಕೋತೀವಿ. ಅದೇ ರೀತಿ ಈ ಥರ ರಿವ್ಯೂಸು ನಿಮ್ಮ ಫ್ರೆಂಡ್ಸ್ಗೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿ ಅವರು ಬಂದು ನಮ್ಮ ಸಿನಿಮಾ ನೋಡಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಕರಿಯರ್ಗೆ ಒಂದು ಸ್ಪೆಷಲ್ ಸಿನಿಮಾ ಇದು ಅಂತ ಹೇಳ್ತಿದ್ರಿ, ಇಷ್ಟು ವರ್ಷ ಮಾಡಿದ್ದಕ್ಕಿಂತ. ಅಷ್ಟು ವರ್ಷ ಮಾಡಿದ ಸಿನಿಮಾಗಳಿಗೆ ಸಿಕ್ಕಂಥ ರೆಸ್ಪಾನ್ಸ್ಗೂ ಈ ಸಿನಿಮಾಗೆ ಸಿಕ್ಕಂಥ ರೆಸ್ಪಾನ್ಸ್ಗೂ ಎಷ್ಟು ಖುಷಿ ಇದೆ? ಡಬಲ್ ಆಗಿದೆಯಾ, ಟ್ರಿಪಲ್ ಆಗಿದೆಯಾ? ಸರ್ ಅಂದರೆ ಸುನಿ ಸರ್ ಲವ್ ಸ್ಟೋರೀಸ್ ಎಸ್ ಮಾಡ್ತಾರೆ ಆ್ಯಂಡ್ ಬಟ್ ಇದರಲ್ಲಿ ಥ್ರಿಲ್ಲರ್ ಕೂಡ ಇದೆ. ಸೊ ಮೇ ಬಿ ಅದು ನಮಗೆ ಎಕ್ಸ್ ಫ್ಯಾಕ್ಟರ್ ಅಂತ ಆಗ್ಬೋದು ಅಂತ ಅನಿಸುತ್ತೆ. ಸೊ ಆ ರೀತಿಯಲ್ಲಿ ಒಂದು ಪ್ಲಸ್ ಪಾಯಿಂಟ್. ಆಮೇಲೆ ಅವರಿಂದ ತುಂಬ ಆ್ಯಕ್ಟಿಂಗ್ ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ, ಆ್ಯಸ್ ಅ ಡೈರೆಕ್ಟರ್ ಈಸ್ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಅವರಿಂದ ಅವ್ರ ಕೆಳಗಡೆ ನಾವೆಲ್ಲ ಶೀಲಂ, ಮೋಕ್ಷ, ಆ್ಯಂಡ್ ಐ ಅಗ್ರಿ ವಿತ್, ಐ ಥಿಂಕ್ ದೇ ಅಗ್ರಿ ವಿತ್ ಮೀ ದ್ಯಾಟ್ ಅವ್ರ ಹತ್ರ ಅವ್ರ ಕೆಳಗಡೆ ಕೆಲಸ ಮಾಡೋದ್ರಿಂದ ನಾವು ಏನೋ ಒಂದು ಕಲಿತೀವಿ ಆ್ಯಂಡ್ ಅಪ್ಗ್ರೇಡ್ ಆಗ್ತಾನೆ ಇರ್ತೀವಿ ಅಂತ. ಸೊ ಆ ಒಂದು ಲೆವೆಲ್ ಅಪ್ಗ್ರೇಡ್ ಆಗಿದೆ ಡೆಫಿನೆಟ್ಲಿ. ಥ್ಯಾಂಕ್ ಯು.